ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪೀಸ್. ಸ್ನೇಹಿತರೆ, ನೀವು ಕೂಡ ಈ ರೀತಿ ಇನ್ಸ್ಟೆಂಟಾಗಿ ದೋಸೆ ತಿನ್ನೋ ಆಸೆ ಆಗಿದ್ರೆ ಅಕ್ಕಿ ನೆನೆ ಹಾಕೊಳ್ಳೋ ಅಗತ್ಯ ಇಲ್ಲ ಸ್ನೇಹಿತರೆ. ಈ ರೀತಿ ನೀವು ಮಂಡಕ್ಕಿಯಿಂದ ಕ್ರಿಸ್ಪಿ ಆಗಿರುವಂಥ ದೋಸೆನ ಮಾಡ್ಕೊಳ್ಬಹುದು. ಹಾಗಾದರೆ ತಡ ಮಾಡದೆ ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಂಡಕ್ಕಿನ ನೆನೆ ಹಾಕ್ಕೊಂಡಿರೋದು ಆ್ಯಂಡ್ 1 ಬಟ್ಲಷ್ಟು ನಾನು ಉಪ್ಪಿಟ್ಟಿಗೆ ರವೆನ ಯೂಸ್ ಮಾಡ್ತೀವಲ್ವ, ಆ ಒಂದು ರವೆನ ಇಲ್ಲಿ ನೆನೆ ಹಾಕೋತಾ ಇರೋದು. ನೋಡಿ, ಇಲ್ಲಿ 1 ಬಟ್ಲಷ್ಟೇ ತೊಗೊಳ್ತಾ ಇರೋದು. ಮಂಡಕ್ಕಿ ಹಾಗೂ ರವೆನ ಈ ರೀತಿ ಒಂದು 5 ನಿಮಿಷದವರೆಗೂ ಹೀಗೆ ನೆನೆ ಹಾಕ್ಕೊಂಡ್ಬಿಡಿ ಸ್ನೇಹಿತರೆ. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿರೋದು ನಾನು ರವೆಯಲ್ಲಿ. ಎರಡೂ ಕೂಡ ನೆನೆದ ನಂತರ ನಾನಿಲ್ಲಿ ಮಿಕ್ಸಿ ಜಾರನ್ನ ತೊಗೊಂಡಿರೋದು. ಮಿಕ್ಸಿ ಜಾರನ್ನ ತೊಗೊಂಡು ಇದ್ರ ಒಳಗಡೆ ನೆನೆ ಹಾಕ್ಕೊಂಡಿರುವಂಥ ಮಂಡಕ್ಕಿನ ಆ್ಯಡ್ ಮಾಡ್ಕೋತಾ ಇರೋದು. ನೋಡಿ, ಎಷ್ಟು ಚೆನ್ನಾಗಿ ನೆಂದಿರುವಂಥ ಈ ಒಂದು ಮಂಡಕ್ಕಿಯಿಂದ ನಾವು ತುಂಬಾ ಇನ್ಸ್ಟೆಂಟಾಗಿ ತುಂಬಾ ವೇಗವಾಗಿ ನಾವು ದೋಸೆನ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ತಿನ್ನೋದಕ್ಕೂ ತುಂಬಾ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲ ಆದರೂ ಟ್ರೈ ಮಾಡಿಬಿಟ್ಟು ನೋಡಿ. ಹಾಗೂ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಟಿಫನ್ ಬಾಕ್ಸ್ಗೆ ಈ ಒಂದು ಮಂಡಕ್ಕಿ ದೋಸೆನ ಮಾಡೋದು ಮರಿಬೇಡಿ ಸ್ನೇಹಿತರೆ. ನೋಡಿ, ಇವಾಗ ಮಿಕ್ಸಿ ಜಾರ್ಗೆ ಮಂಡಕ್ಕಿನ ಹಾಕ್ಕೊಂಡಿರೋದಾಗಿದೆ. ನೆಕ್ಸ್ಟ್ ನಾನು ರವೆನ ಕೂಡ ನೆನೆ ಹಾಕ್ಕೊಂಡಿರೋದಲ್ವ ಸ್ನೇಹಿತರೆ, ಅದು ಕೂಡ ಇದ್ರ ಒಳಗಡೆ ಹಾಕ್ಕೊಳ್ಬೇಕು. ನೋಡಿ, ನೀರನ್ನು ಕೂಡ ನಾನು ಮೊದಲಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ತೋದ್ಬಿಟ್ಟು ನೆಕ್ಸ್ಟ್ ನಾನು ಈ ಒಂದು ರವೆನ ನೆನೆ ಹಾಕ್ಕೊಂಡಿರೋದು. ಅದಕ್ಕೋಸ್ಕರ ನೀರು ಕೂಡ ಇದ್ರ ಒಳಗಡೆ ಹಾಕ್ಕೊಂಡ್ರು ಏನು ಪರವಾಗಿಲ್ಲ ಸ್ನೇಹಿತರೆ. ಅಷ್ಟು ರವೆನ ಕೂಡ ಇದ್ರ ಒಳಗಡೆ ಹಾಕ್ಕೊಂಡ್ಬಿಡಿ. ಈ ರೀತಿಯಾಗಿ ರವೆನ ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ನಾನಿದ್ರ ಒಳಗಡೆ 1 ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟನ್ನು ಯೂಸ್ ಮಾಡ್ಕೋತಾ ಇರೋದು. ನೋಡಿ, ಕಡಲೆಬೇಳೆ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ 1 ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಂಡಿರೋದು. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ನಾನು ಮಿಕ್ಸಿ ಮಾಡ್ಕೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ಇದ್ರೊಳಗಡೆ ನೋಡಿ, ನಾನು ಸ್ವಲ್ಪ ಪ್ರಮಾಣದಲ್ಲಿ ಗಟ್ಟಿಯಾಗಿರುವಂಥ ಮೊಸರನ್ನ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಬನ್ನಿ ಸ್ನೇಹಿತರೆ. ತುಂಬಾ ನೋಡಿ, ಈ ಒಂದು ದೋಸೆಗೆ ಹಾಕೊಳ್ಳುವಂಥ ಪ್ಯಾಟರ್ನ್ ಯಾವ ರೀತಿ ರೆಡಿ ಮಾಡ್ಕೊಂಡಿರೋದಂತ ಈ ರೀತಿ ನೀವು ಏನಾದರೂ ಹಿಟ್ಟು ಚೆನ್ನಾಗಿ ರುಬ್ಕೊಂಡ್ರೆ ನಿಮ್ಮ ದೋಸೆ ಅಂತೂ ತುಂಬಾ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಬರುತ್ತೆ. ನೀವು ಹಿಟ್ಟನ್ನು ಯಾವ ರೀತಿ ತುಂಬಾ ಚೆನ್ನಾಗಿ ರುಬ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ದೋಸೆ ಯಾವ ರೀತಿ ಬರಬೇಕಂತ. ನೋಡಿ, ಇವಾಗ ಅಷ್ಟು ದೋಸೆ ಹಿಟ್ಟನ್ನು ನಾನೊಂದು ಪಾತ್ರೆಯಲ್ಲಿ ಹಾಕ್ಕೊಂಡಿರೋದು. ಹಿಟ್ಟನ್ನು ಹಾಕ್ಕೊಂಡಿದ್ದ ತಕ್ಷಣ ಇದ್ರೊಳಗಡೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇರೋದು. ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ಹಾಗೆ ಬಿಟ್ಟಿಡಿ. ಜಾಸ್ತಿ ಸಮಯ ಕೂಡ ತಗೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಒಂದು 15 ನಿಮಿಷ ಬಿಟ್ಟ ತಕ್ಷಣ ನೋಡಿ, ಇಲ್ಲಿ ನಮ್ಮ ದೋಸೆ ಹಂಚು ಕೂಡ ಬಿಸಿಯಾಗಿರುವಂಥದ್ದು. ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟಿರೋದು. ಆ್ಯಂಡ್ ನೆಕ್ಸ್ಟ್ ಇದ್ರ ಮೇಲೆ ನಾನು ದೋಸೆನ ಯಾವ ರೀತಿ ಹಾಕೋತಾ ಇರೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು 1 ಸ್ಪೂನ ಸಹಾಯದಿಂದ ಚೆನ್ನಾಗಿ ಈ ರೀತಿ ಎಲ್ಲ ಕಡೆ ಕೂಡ ಹರಡ್ಕೊಂಡ್ಬಿಡಿ ಸ್ನೇಹಿತರೆ. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಲ್ಲಿವರೆಗೂ ಕ್ರಿಸ್ಪಿಯಾಗಿ ಹಾಕ್ಕೊಳ್ಬೋದು. ನೋಡಿ, ತುಂಬಾ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ದೋಸೆ ನಿಮ್ಮ ಮನೆಯಲ್ಲೂ ಕೂಡ ಸ್ನೇಹಿತರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೂ ನೀವು ಕೂಡ ಯಾವುದೇ ಒಂದು ಅಕ್ಕಿ ನೆನೆ ಹಾಕ್ಕೊಳ್ಳೋ, ಉದ್ದಿನಬೇಳೆ ನೆನೆ ಹಾಕ್ಕೊಳ್ಳೋ, ತಲೆನೇ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೋಡಿ, ಇವಾಗ ನಮ್ಮ ದೋಸೆ ರೆಡಿ ಆಗ್ತಾ ಇರುವಂಥದ್ದು. ಇದೇ ರೀತಿ ನೀವು ಅಷ್ಟು ದೋಸೆನ ಹಾಕ್ಕೊಳ್ಬೋದು ಸ್ನೇಹಿತರೆ. ನೋಡಿ, ನಾನು ಒಂದೇ ಒಂದು ದೋಸೆನ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇರೋದು. ಸ್ನೇಹಿತರೆ, ತಿನ್ನೋದಕ್ಕಂತೂ ನೀವು ತುಂಬಾ ಟೇಸ್ಟಿ ಆ್ಯಂಡ್ ಇಷ್ಟಪಟ್ಟು ತಿಂತೀರ. ಯಾವುದೇ ಒಂದು ಚಟ್ನಿ ಕೂಡ ಅವಶ್ಯಕತೆ ಇರೋದಿಲ್ಲ. ಮಕ್ಕಳಂತೂ ಹಾಗೆ ತಿಂದುಬಿಡ್ತಾರೆ. ನೋಡಿ, ನೀವು ಇದನ್ನು ಚಟ್ನಿ ಜೊತೆ ಹಾಗೂ ಆಲೂ ಪಲ್ಯ ಜೊತೆ ಸರ್ವ್ ಮಾಡಿ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇವತ್ತಿನೊಂದು ರೆಸಿಪಿ ನಿಮಗೂ ಕೂಡ ಇಷ್ಟವಾಗಿದ್ದರೆ ಸ್ನೇಹಿತರೆ, ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಈ ಒಂದು ಮಂಡಕ್ಕಿ ದೋಸೆ ಇಷ್ಟವಾಗಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ನೋಡಿ, ಇವಾಗ ನಮ್ಮ ದೋಸೆ ಅಂತೂ ರೆಡಿಯಾಗಿ ಹೋಗ್ಬಿಟ್ಟಿದೆ ಸ್ನೇಹಿತರೆ. ನಿಮಗೂ ಕೂಡ ಇವತ್ತಿನ ರೆಸಿಪಿ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ. ಹಾಗೂ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.